ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಕ್ರಿಯೇಟಿವ್ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ನಾನು ಚಿಮ್ನಿ ಪ್ಲೇಟ್ಸ್ ಕ್ಲೀನ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಚಿಮ್ನಿ ಪ್ಲೇಟ್ಸು. ಇದು ನಾನು ವಿಡಿಯೋ ಮಾಡೋದಕ್ಕೆ ಅಂತಲೇ ಒಂದು 3 to 4 months ನಾನು ಕ್ಲೀನ್ ಮಾಡೇ ಇಲ್ಲ. ಎಷ್ಟು ಡರ್ಟಿ ಆಗಿದೆ ಅಂದರೆ ನಾವು ಮುಟ್ಟಿದ್ರೆಲ್ಲ ಫುಲ್ ಅಂಟಂಟಾಗ್ತಿದೆ, ಅಷ್ಟು ಗಲೀಜಾಗಿದೆ. ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಒಂದು ಬೌಲಿಗೆ ನೀವು ಬಿಸಿನೀರನ್ನ ಹಾಕ್ಕೋಬೇಕು. ಅದೆಷ್ಟು ಮುಳುಗುತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಇದರಷ್ಟು ಹಾಕ್ಕೊಂಡಿದ್ದೀನಿ ಬಿಸಿನೀರು. ಅದಕ್ಕೆ ಒಂದು ಶಾಂಪೂ ಹಾಕೋತಾ ಇದ್ದೀನಿ. ಆ ಶಾಂಪೂ ಜೊತೆಗೆ ನಾವು ಒಂದು 3 to 4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೋಬೇಕಾಗತ್ತೆ. ನಾನು ಬೇಕಿಂಗ್ ಸೋಡಾ ಹಾಕೋತಿದ್ದೀನಿ. ಒಂದು 3 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು 3 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕೋತಿದ್ದೀನಿ. ನೀವು ನೋಡ್ತಿರ್ಬೋದು, ಆ ಸಾಲ್ಟು ಬೇಕಿಂಗ್ ಸೋಡಾ ಎರಡೂ ಕೂಡ ಮಿಕ್ಸ್ ಆದಾಗ ಬೇಗನೆ ಇರುವಂಥ ಜಿಡ್ಡಿನಂಶ ಹೋಗುತ್ತೆ. ಅದ್ರ ಜೊತೆಗೆ 1/2 ಲೆಮನ್ ಹಾಕೋತಿದ್ದೀನಿ, ಅಂದರೆ ನಿಂಬೆಹಣ್ಣು. ಆ ನಿಂಬೆಹಣ್ಣಿನ ರಸ ಕೂಡ ಹೆಲ್ಪ್ ಮಾಡುತ್ತೆ ಅದರಲ್ಲಿರುವಂಥ ಕೊಳೆನ ಈಸಿಯಾಗಿ ತೆಗೆಯೋದಕ್ಕಾಗಿರ್ಬೋದು ಅಥವಾ ಅದು ಬಿಡೋದಕ್ಕಾಗಿರ್ಬೋದು. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಾನಿವಾಗ ಚಿಮ್ನಿ ಪ್ಲೇಟ್ಸ್ನ ಇಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಆಲ್ರೆಡಿ ಅದೆಷ್ಟು ಇದಾಗ್ತಿದೆ ಅಂತ. ಅದನ್ನು ಕೂಡ ಇಟ್ಟು ನಾವು 15 to 20 minutes ಅದನ್ನು ಹಾಗೆ ಬಿಟ್ಬಿಡೋಣ. ನೋಡಿ, ಅದು ಆ್ಯಕ್ಚುಲಿ ಅದು ಕರೆಕ್ಟ್ ಆಗಲಿಲ್ಲ, ನಾನು ಉಲ್ಟಾ ಮಾಡಿದೆ, ಬಿಕಾಸ್ ಆ ಕಡೆ ತುಂಬ ಜಾಸ್ತಿ ಇತ್ತು. ನಾನಿವಾಗ ಇದನ್ನು ಒಂದು 30 minutes ಬಿಡ್ತಿದ್ದೀನಿ. ನೋಡಿ, 30 minutes ಆಗಿದೆ. ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ನೋಡಿ, ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಬಟ್ ಒಳಗಡೆ ಏನೇನಿದೆ ಅದನ್ನು ತೆಗಿಬೇಕಾಗತ್ತೆ ಯಾವುದಾದ್ರೂ ಸಹಾಯ ಇಟ್ಕೊಂಡು. ನಾನು ಇಲ್ಲಿ ಹಂಚಿಕಡ್ಡಿ ತೊಗೊಂಡಿದ್ದೀನಿ ಅದನ್ನು ತೆಗೆಯೋದಕ್ಕೆ ಅಂತ. ಮತ್ತು ನಾನು ಬ್ರಷ್ ತೊಗೊಂಡು ಇವಾಗ ಅದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನೀವೇ ನೋಡಿ ಹೇಗೆ ಕಾಣುತ್ತೆ ಅಂತ. ಬ್ರಷ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ನಾನು ಜಸ್ಟ್ ನಾರ್ಮಲ್ ರಬ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಎಲ್ಲ ಕೂಡ ಬಿಟ್ಟು ಹೋಗಿಬಿಡುತ್ತೆ. ತುಂಬ ಫೋರ್ಸ್ಫುಲ್ ಅದನ್ನು ತೆಗಿಯೋ ನೆಸೆಸಿಟಿ ಇರಲ್ಲ. ಮೇಲ್ಗಡೆದೆಲ್ಲ ಫುಲ್ ಕ್ಲೀನ್ ಆದಮೇಲೆ ಒಳಗಡೆ ಇರುತ್ತೆ ಯಾವುದಾದ್ರೂ ಸಹಾಯ ತೊಗೊಂಡು, ಅಂದರೆ ಲೈಕ್ ಹಂಚಿನ ಕಡ್ಡಿ ಸಹಾಯ ತೊಗೊಂಡು. ನೋಡಿ ಎಷ್ಟು ಕೊಳೆ ಇದೆ ಅಂತ, ಅದಷ್ಟನ್ನು ತೆಗಿಬೋದು. ನೀವು ನೀರು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಲೀಜು ಈಚೆ ಬಂದಿದೆ ಅಂತ. ಈಗ ಮಾಡಿದ್ರೆ ಕ್ಲೀನ್ ಆದಮೇಲೆ ನೋಡಿ ಈಗ ಕಾಣ್ತಾ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಸೊ ಈಸಿಯಾಗಿ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.